ಇವತ್ತು ಗೃಹ ಪ್ರವೇಶ ತುಂಬ ಖುಷಿ ಆಗ್ತಾ ಉಂಟು. ತುಂಬ ಸ್ಟ್ರಗಲ್ ಮಾಡಿ ಕಟ್ಟಿದ ಮನೆ. ಆತ್ಮಾರಾಮಾನಂದ ರಮಣ ಅಚ್ಯುತ ಕೇಶವ ಹರಿ ನಾರಾಯಣ. ಆ ಮನೆಯಿಂದ ಬಂದ ಮೇಲೆ ನನಗೆ ತುಂಬ ಕಷ್ಟ ಆಯಿತು. ನಾನು ನನ್ನ ಮಕ್ಕಳೆಲ್ಲ ಕೆಲಸ ಮಾಡಿ ಇಂದು ಇಷ್ಟು ತನಕ ಬಂದೆವು. ಈಗ ಅಂದರೆ ಕೆಲಸ ಮಾಡಿ ಈ ಥರ ಇಷ್ಟವರೆಗೆ ಆಯಿತು. ದೇವರನ್ನೇನು ತೊಂದರೆ ಇಲ್ಲ. ಆದರೆ ಈಗ ಒಂದು ಮನೆ ಕಟ್ಟೋದು ಒಂದು ಆಸೆ ಇತ್ತು. ಅವಿಧ್ಯಾನಾಮಂತಸ್ತಿಮಿರ ಮಿಹಿರ ದ್ವೀಪನಗಿರಿ ಜದನಂ ಚೈತನ್ಯಸ್ತವಕಂ ಕರಂದ ಶ್ರುತಿ ಜರಿ. ಅವಿಧ್ಯಾನಾಮಂತಸ್ತಿಮಿರ ಮಿಹಿರ ದ್ವೀಪನಗಿರಿ ಜದನಂ ಚೈತನ್ಯಸ್ತವಕಂ ಕರಂದ ಶ್ರುತಿ ಜರಿ. 2014 ಪರಿಚಯ. ನಾನು ಫಸ್ಟ್ ನೋಡಿದ್ದು ಕಾಲೇಜಲ್ಲಿ ಇರಬೇಕಾದ್ರೆ. ಹೌದು, ಫಸ್ಟ್ ಅಷ್ಟು ಟಚಲ್ಲಿ ಇರಲಿಲ್ಲ. ಮತ್ತು ಕಾಲ್ ಆ ಟೈಮಲ್ಲಿ ಫೋನ್ ಇರಲಿಲ್ಲ ಅಲ್ಲ. ಮತ್ತು ಫೋನೆಲ್ಲ ಬಂದಾಗ ನಾವು ಕಾಲ್ ಮೆಸೇಜಲ್ಲೆಲ್ಲ ಪರಿಚಯ ಆದಾಗ ಮೆಸೇಜೆಲ್ಲ ಮಾಡ್ತಿದ್ವಿ. ಜಾಬ್ ಹೋದ್ಮೇಲೆ ಮನೆ ಕಟ್ಟಬೇಕು ಅಂತ ಹೇಳ್ತಿರ್ಬೇಕಾದ್ರೆ ದೊಡ್ಡ ಮನೆಗೆ ಬೇಕು ನಮಗೆ, ಮತ್ತು ಎಲ್ಲರೂ ಒಟ್ಟಿಗೆ ಬೇಕು ಅಂತ ಹೇಳೋದಕ್ಕೋಸ್ಕರ ಅವರು ಇಷ್ಟು ದೊಡ್ಡ ಮನೆ ಕಟ್ಟಿದ್ದು. ಒಂದು ಡ್ರೀಮ್. ಮಾನವ್ಯಾಲ ಕಿಂಚರಾತಡೆ ಮಾನವ್ಯಾಲ ಕಿಂಚರಾತಡೆ ಮರ್ಮಮಿಲ್ಲದಿಲ್ ಪೇದನೆ ಮನಸಾಮನವ್ಯಾಲ. ಅವ್ರ ವರ್ಕ್ ಹೋಗಿ 1 ವೀಕ್ ಆಗಬೇಕಾದ್ರೆ ಲಾಕ್ಡೌನ್ ಆಗಿದೆ. ಆ ಟೈಮಲ್ಲಿ ಅಲ್ಲಿ ವರ್ಕ್ ಮಾಡಿಕೊಂಡು, ಬಟ್ ನಮ್ಮತ್ತೇನು ಹೇಳ್ತಿರ್ಲಿಲ್ಲ ಅವರೆಷ್ಟು ಪ್ರಾಬ್ಲಮ್ ಆಗಿದೆ, ಫುಡ್ಡಿಗೆ ಆಗಿರ್ಬೋದು, ಸ್ಟೇ ಮಾಡಲಿಕ್ಕಾಗಿರ್ಬೋದು. ಬಟ್ ಲಾಸ್ಟ್ ಮೂಮೆಂಟಲ್ಲಿ ನನಗೆ ಮೊನ್ನೆ 1 ಇಯರ್ ಬ್ಯಾಕ್ ಆಗಿರ್ಬೋದು ನನ್ನ ಹತ್ರ ಹೇಳಿದ್ದು, ಈ ಥರ ಆಗಿದೆ ನಮಗೆ. ನಾನು ಹೇಳಲಿಲ್ಲ ಯಾರ ಹತ್ರನೂ. ಆದರೂ ಯಾರ ಹತ್ರ ಹೇಳದೆ ಇಷ್ಟು ಮೇಲೆ ಬಂದಿದ್ದೇನೆ, ಯಾರಿಗೆ ಗೊತ್ತಾಗಲಿಲ್ಲ ಅಂತ. ಆರೋಗ್ಯ ಮನಸ್ಸಿಗೆ ನೆಮ್ಮದಿ ಅಂಜನೆ ನಿಖಿಲ ಮಾನಸನ ವ್ಯಾಪಾರ ವ್ಯವಹಾರಕ್ಕೆ ಅಭಿವೃದ್ಧಿ ಆತ ಮಾಂತ ದೇವತಾ ಶಕ್ತಿಗಳು ನಿನಗೆ ಅನುಗ್ರಹ ಮಾಡಿಕೊಂಡು ಬಂದಿದ್ದು ಭಕ್ತಿ ಪ್ರಾರ್ಥನೆ ಮತ್ತು ಅರಿವು ಕಲಶ ಮಾಡ್ತಾ ಇದು ನಮಸ್ಕಾರವು. ಓಂ ತದೇವ ಲಗ್ನಂ ಸದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ದೇವಗಣಂ ಸ್ಮರಾನಂದ ಶ್ರುತಿ ಜರಿ. ದರಿದ್ರಾರ ಚಿಂತಾಮಣಿ ಗುಣನಿಕಾ ಜನ್ಮ ಜಲಧೋ ನಿಮಜ್ಞಾನಂ ಧಂಷ್ಟ್ರಾ ಮುರರಿಪುವರಾಹಸ್ಯ ಭವತಿ. ದರಿದ್ರಾರ ಚಿಂತಾಮಣಿ ಗುಣನಿಕಾ ಜನ್ಮ ಜಲಧೋ ನಿಮಜ್ಞಾನಂ ಧಂಷ್ಟ್ರಾ ಮುರರಿಪುವರಾಹಸ್ಯ ಭವತಿ. ಆತ್ಮಾರಾಮಾನಂದ ರಮಣ ಅಚ್ಯುತ ಕೇಶವ ಹರಿ ನಾರಾಯಣ. ಆತ್ಮಾರಾಮಾನಂದ ರಮಣ ಅಚ್ಯುತ ಕೇಶವ ಹರಿ ನಾರಾಯಣ. ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಭವ ಭಯ ಹರಣ ವಂದಿತ ಚರಣ ರಘುಕುಲ ಭೂಷಣ ರಾಜೀವಲೋಚನ. ನನ್ನ ಡ್ರೀಮ್ ಎಲ್ಲರೂ ಒಟ್ಟಿಗೆ ಇರಬೇಕು, ಸಂತೋಷವಾಗಿ, ಅಂದರೆ ಕೂಡು ಕುಟುಂಬ. ಕಷ್ಟ ಅಂತ ನನಗೆ ಕೊಡಲಿಲ್ಲ ನನ್ನ ಫ್ರೆಂಡ್ಗಳು, ರಂಜಿತ್, ಜೀವನ್, ಪವನ್, ಅವರೇ 3 ಜನ ನನ್ನ ಡ್ರೀಮನ್ನು ಕಂಪ್ಲೀಟ್ ಮಾಡಿದ್ರು. ನಾನಲ್ಲಿಂದ ಕಾರ್ಯ ಅವರಿಗೆ ಹೇಳ್ತಿದ್ದೆ ಅಷ್ಟೇ. ನನ್ನ ಅಪ್ಪ ಅಮ್ಮ ತುಂಬ ಸ್ಟ್ರಗಲ್ ಪಟ್ಟಿದ್ದಾರೆ. ಅಕ್ಕ ನಮ್ಮ ಮಗವನ್ನು ನೋಡಿಕೊಳ್ಳಲಿಕ್ಕೆ ಇನ್ನೊಂದು ಕಡೆಯಿಂದ ಅಡಿಗೆ ಮಾಡಲಿಕ್ಕೆ 10-20 ಜನಕ್ಕೆ ಅಡಿಗೆ ಮಾಡಿಕೊಡ್ತಿದ್ರು.
ದೇವರ ಅವನಿಗೆ ಎಲ್ಲ ವಿಷಯದಲ್ಲಿ ಎಲ್ಲ ಇದರಲ್ಲಿ ಅವನಿಗೆ ಒಳ್ಳೆಯದಾಗಿ ದೇವರ ಒಳ್ಳೆಯ ಆಯುಷ್ಯ ಆರೋಗ್ಯ ಕೊರಲಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇನೆ.